ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ತಾಯಿ ವರಮಹಾಲಕ್ಷ್ಮಿ ಅಷ್ಟೈಶ್ವರ್ಯನ ಕೊಟ್ಟು ಸಿರಿ ಸಂಪತ್ತನ್ನು ಕೊಟ್ಟು ಅರಸಲಿ ಅಂತ ಆ ದೇವಿನ ನಾನು ಪ್ರಾರ್ಥಿಸ್ತೀನಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಲ್ಲಿ ಆಚರಣೆ ಮಾಡಿದೆ ಅಂತ ನಿಮ್ಮೊಟ್ಟಿಗೆ ಈ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ವಿಶೇಷವಾದ ಹಬ್ಬ ಅಂತ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಎಲ್ಲ ಹೆಣ್ಮಕ್ಳು ತುಂಬ ಭಕ್ತಿಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ಆಸಕ್ತಿಯಿಂದ ಮಾಡುವಂಥ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬನೇ ಹೌದು. ಇನ್ನು ನಾನು ಅಷ್ಟೇ ಗುರುವಾರನೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಬೇಗನೆ ಮಲ್ಕೊಳ್ಳೋಣ ಅಂತ ಅಲಾರಾಮ್ನ 4 ಗಂಟೆಗೆಲ್ಲ ಇಟ್ಟು ಮಲಗಿದೆ. ಆದರೆ ಅಲಾರಾಮ್ ಕೂಗೋಕ್ಕೂ ಮುಂಚೆನೇ ನಮ್ಮ ಮನಸ್ಸೇ ನಮ್ಮನ್ನ ಬಡಿದು ಏಳಿಸ್ಬಿಡುತ್ತೆ. ಯಾಕೆ ಅಂತ ಅಂದರೆ ನಮ್ಮ ಲೇಡೀಸೇ ಅಷ್ಟು, ನಾವು ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ಅಯ್ಯೋ ಎಲ್ಲಿ ಅಲಾರಾಮ್ ಕೂಗಿರಲ್ವೋ, ನಾವು ತುಂಬ ಆಳವಾಗಿ ನಿದ್ದೆ ಮಾಡಿಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅಲಾರಾಮ್ ಕೂಗೋಕ್ಕೂ ಮುಂಚೆನೇ ಎಚ್ಚರ ಆಗೋಯಿತು. ಒಂದು 3:45ಗೆಲ್ಲ ನಾನು ಎದ್ದು ಸ್ನಾನನ ಮುಗಿಸಿ, ಇನ್ನು ನಾನು ಹೇಳಿದ್ನಲ್ಲ ಗುರುವಾರನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕಾಯಿ ಇಕ್ಕಿ ಮುಖವಾಡ ಒಂದು ಹಾಕಿ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಬೇಕಾಗಿತ್ತು. ಆ ಕೆಲಸಗಳನ್ನು ಸಹ ಮಾಡ್ಕೊತಾ ಬಂದೆ. ಹಿಂದಿನ ದಿನ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ರು ಸಹ ಬೆಳಗ್ಗೆ ಎದ್ದು ದೇವರಿಗೆ ಹೂವನ್ನ ಹಾಕಿ ಮತ್ತಿನ್ನು ನೈವೇದ್ಯನ ಮಾಡಿ ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ಪೂಜೆ ಮಾಡೋಷ್ಟರೊಳಗಡೆ ಬೆಳಗ್ಗೆ ಒಂದು 7 ಗಂಟೆನೇ ಆಯಿತು ಅಂತಲೇ ಹೇಳ್ಬೋದು. ಆದರೆ ನಾನೇನು ಗಾಬರಿ ಆಗಲಿಲ್ಲ. ತುಂಬ ನಿಧಾನವಾಗೇ ತಾಳ್ಮೆಯಿಂದನೇ ಮಾಡಿದೆ. ಯಾಕೆ ಅಂತ ಅಂದರೆ ತುಂಬ ಟೆನ್ಷನ್ ತೊಗೊಂಡ್ಬಿಟ್ರೆ ಏನೋ ಒಂದು ಗಡಿಬಿಡಿನಲ್ಲಿ ಮರ್ತು ಬಿಡ್ತೀವಿ. ಅಥವಾ ನಾನು ಏನು ಅಂದ್ಕೊಂಡಿರ್ತೀನಿ, ನಾನು ಇದೇ ಥರನೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ, ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು. ಸೊ ಅದಕ್ಕೋಸ್ಕರ ಪೂಜೆ ಎಷ್ಟೊತ್ತಿಗಾಗುತ್ತೆ ಆಗಲಿ ಪರವಾಗಿಲ್ಲ, ಬೇಗನೆ ಆಗಬೇಕು ಅನ್ನೋದೇನೂ ಇಲ್ಲ. ಯಾಕೆಂದರೆ 10:30 ಮೇಲೆ ರಾಹುಗಾಲ ಇರೋದು, ಅಷ್ಟರೊಳಗಡೆ ಪೂಜೆ ಮುಗಿಸ್ಕೋಬೇಕು. ನಾನು ಬೇಗನೆ ಎದ್ದಿದ್ದರಿಂದ ಆಗುತ್ತೆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೇ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಬಂದೆ. ವರಮಹಾಲಕ್ಷ್ಮಿ ವ್ರತ ಅಂತ ಅಂದರೆ ಹಿರಿಯರು ಹೇಳೋ ಪ್ರಕಾರ ನಾವು ಬೆಳಗ್ಗೆನೇ ಬೇಗನೆ ಎದ್ದು ಮನೇನ ಶುದ್ಧಿ ಮಾಡಿ ತುಂಬ ಮಡಿಯಿಂದ ಕಳಸನ ಸ್ಥಾಪನೆ ಮಾಡಿ ತಾಯಿಗೆ ಅಲಂಕಾರನ ಮಾಡಿ, ಅಂದರೆ ಅಲಂಕಾರ ಅಂದರೆ ಅಲಂಕಾರ ಪ್ರಿಯೆ ಅಂತಲೇ ಹೇಳ್ತಾರೆ ಲಕ್ಷ್ಮಿನ. ನಾವೆಷ್ಟು ಚೆನ್ನಾಗಿ ಅಲಂಕಾರನ ಮಾಡ್ತೀವೋ ಅದಷ್ಟು ತಾಯಿಗೆ ಸಲ್ಲುತ್ತೆ, ತುಂಬ ಇಷ್ಟ ಆಗುತ್ತೆ ಅನ್ನೋ ಒಂದು ಅರ್ಥ ಇದೆ. ಸೊ ಹಂಗಾಗಿ ನಮಗೆ ಗೊತ್ತಿರೋ ರೀತಿಯಲ್ಲಿ ದೇವರಿಗೆ ತುಂಬ ಅಚ್ಚುಕಟ್ಟಾಗಿ ಅಲಂಕಾರನ ಮಾಡಿ ಮನೆಯಲ್ಲಿ ದೇವರಿಗೆ ಸಿಹಿ ಏನಾದರೂ ಮಾಡಿ ನೈವೇದ್ಯಕ್ಕೆ ಇಟ್ಟು ಮುಸ್ಸಂಜೆ ವೇಳೆ ಅಂದರೆ ಗೋಧೂಳಿ ಲಗ್ನದ ವೇಳೆ ನಾವು ದೀಪನ ಹಚ್ಚಿ ಮುತ್ತೈದೆಯರಿಗೆ ಕುಂಕುಮ ಕೊಡೋದು ತುಂಬ ವಿಶೇಷವಾದಂಥದ್ದು ಅಂತ ಹೇಳ್ತಾರೆ. ಆದರೆ ನಾನು ಮುಂಚೆಯಿಂದನೂ ಸಹ, ಅಂದರೆ ನಾನು ಏನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಬಂದಿದ್ದೀನಿ ಆವಾಗಿನಿಂದನೂ ಸಹ ಬೆಳಗಿನ ಪೂಜೆನೇ ಮಾಡಿರೋದು. ಈಗ ಮಧ್ಯದಲ್ಲಿ ನಾನು ಮಾಡೋವಂಥ ವಿಧಾನನ ಬದಲಾಯಿಸೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ಯಾವ ರೀತಿ ಪೂಜೆನ ಮಾಡ್ತಾ ಬಂದಿದ್ದೀನಿ ಅದೇ ರೀತಿಯೇ ನಡೆಸ್ತಾ ಹೋಗ್ತಾಯಿದ್ದೀನಿ. ಆದರೆ ನಾನು ಏನು ಇವಾಗ ಹೇಳಿದ್ದೀನಿ ಆ ರೀತಿ ಮಾಡೋದು ತುಂಬ ಶ್ರೇಷ್ಠವಾಗಿರೋವಂಥದ್ದು ಅಂತ ಹೇಳ್ತಾರೆ. ಆದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಅವರ ಹಿರಿಯರು ಯಾವ ರೀತಿ ಹಬ್ಬದ ಆಚರಣೆನ ನಡೆಸಿರ್ತಾರೆ ಅದೇ ವಿಧಾನದಲ್ಲೇ ಹಬ್ಬನ ಮಾಡ್ತಾ ಬಂದಿರ್ತಾರೆ. ಅದೇ ಥರ ನಾನು ಸಹ ನಮ್ಮ ಮನೆಯಲ್ಲಿ ಬೆಳಗಿನ ಪೂಜೆನೇ ನಡೆಸಿರೋದು. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ ಇಲ್ಲಿವರೆಗೂ. ಯಾವುದೇ ರೀತಿ ಮಾಡಿದ್ರೂ ಆದರೆ ಅದರಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಶ್ರದ್ಧೆ ಭಕ್ತಿಯಿಂದ ಮಾಡೋ ಪೂಜೆನೇ ದೇವರಿಗೆ ಸಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
ಇನ್ನು ಈಚೆ ಪೂಜೆಗೆಲ್ಲ ರೆಡಿ ಮಾಡಾದಮೇಲೆ ದೇವರ ನೈವೇದ್ಯಕ್ಕೆ ಅಂದ್ಬಿಟ್ಟು ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಾಗೆ ಈ ವರ್ಷ ಪೌರ್ಣಮಿ ಇರೋದರಿಂದ ನಾನು ಪ್ರತಿ ವರ್ಷವೂ ಶನಿವಾರನೇ ಕಳಸ ವಿಸರ್ಜನೆನ ಮಾಡ್ತಿದ್ದೆ. ಸೊ ಈ ವರ್ಷ ಪೌರ್ಣಮಿ ಇರೋದರಿಂದ ಯಾವ ರೀತಿ ಮಾಡೋದು ಅನ್ನೋದು ತುಂಬಾ ಗೊಂದಲ ಇತ್ತು. ಕೊನೆಗೆ ನಾನೇ ಡಿಸೈಡ್ ಆದೆ, ಬೇಡ 3 ದಿನಗಳ ಕಾಲ ದೇವ್ರನ್ನ ವಿಸರ್ಜನೆ ಮಾಡೋದು ಬೇಡ, ಭಾನುವಾರನೇ ದೇವ್ರ ಕಳಸನ ತೆಗಿಯೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ವರ್ಷ 3 ದಿನಗಳ ಕಾಲ ದೇವ್ರನ್ನ ಮನೆಯಲ್ಲಿ ಇರಿಸ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ನೈವೇದ್ಯ ಎಲ್ಲ ಆದಮೇಲೆ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿಕೊಂಡೆ. ಪ್ರತಿ ವರ್ಷ ದೇವರ ಮುಂದೆ ನಾನು ವರಮಹಾಲಕ್ಷ್ಮಿ ವ್ರತದ ಬುಕ್ಕನ್ನು ಇಟ್ಟಿರ್ತೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಆ ಬುಕ್ಕಲ್ಲಿರುವಂತಹ ಲಕ್ಷ್ಮೀ ಸಹಸ್ರನಾಮ ಮತ್ತು ಅಷ್ಟೋತ್ತರ ಮಂತ್ರ ಇದನ್ನೆಲ್ಲ ದೇವರ ಮುಂದೆ ಓದ್ತೀನಿ. ಅದೆಲ್ಲ ಓದಿ ಮುಗಿಸೋಷ್ಟ್ರೊಳಗಡೆ ಸುಮಾರು ಒಂದು 8:30 ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಬುಕ್ಕಲ್ಲಿರುವಂತಹ ಸಹಸ್ರನಾಮ ಎಲ್ಲ ಓದಿ ಮುಗಿದ್ಮೇಲೆ ದೇವರಿಗೆ ಒಂದು ಆರತಿನ ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪನ ಮಾಡಿಕೊಂಡು ದೇವರಿಗೆ ಅಕ್ಷತೆನ ಹಾಕಿದ ಮೇಲೆ ಅಲ್ಲಿಗೆ ಒಂದು ಪೂಜೆ ಸಲ್ಲದಾಗುತ್ತೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಸಾಮಾನ್ಯವಾಗಿ ಎಲ್ಲರೂ ಸಹ ಸಂಜೆ ಟೈಮಲ್ಲೇ ಕುಂಕುಮಕ್ಕೆ ಕರೆಯೋದು. ಆದರೆ ಪೂಜೆ ಮಾಡಿದ್ಮೇಲೆ ಒಂದು ಇಬ್ರಿಗಾದರೂ ಕುಂಕುಮನ ಕೊಡಬೇಕು. ನಾನು ಅದೇ ರೀತಿಯೇ ನಡ್ಸ್ಕೊಂಡ್ಬಂದಿರೋ ಅಂಥದ್ದು.
ಇನ್ನು ಕಂಪ್ಲೀಟಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಹಬ್ಬ ಅಂತ ಅಂದಮೇಲೆ ಮನೆಯಲ್ಲಿ ಹಬ್ಬದ ಊಟ ಇರಲೇಬೇಕಲ್ವ. ಹಾಗಾಗಿ ನಮ್ಮ ಮನೆಯಲ್ಲಿ ತುಂಬ ವೆರೈಟಿ ಅಂತ ಏನೂ ಮಾಡಿರಲಿಲ್ಲ. ಸಿಂಪಲಾಗಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು ಜೊತೆಗೆ ಸ್ವಲ್ಪ ಕಾಳುಗೊಜ್ಜನ್ನು ಮಾಡ್ಕೊಂಡಿದ್ದೆ. ಇನ್ನು ನನ್ನ ಪೂಜೆ ಎಲ್ಲ ಮಾಡಾದ್ಮೇಲೆ ನನ್ನ ಮಗಳು ಸಹ ಅವಳು ಸ್ನಾನನ ಮುಗಿಸಿ ದೇವರಿಗೆ ಕೈ ಮುಗಿದು ಅವಳಿಗೂ ಸಹ ಕಂಕಣನ ಕಟ್ಟಿದ್ದಾಯಿತು. ಇನ್ನು ನಾನು ಎಷ್ಟು ಬೇಕೋ ಅಷ್ಟೇ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೆ. ಯಾಕೆ ಅಂತ ಅಂದರೆ ಮನೆಯಲ್ಲಿ ಎಲ್ಲ ಎದ್ದ ಮೇಲೆ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಆಗುತ್ತೆ. ನನ್ನ ಮಗ ಇದ್ದ, ಇನ್ನು ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಅವನ ಕೈಯಿಂದನೂ ಪೂಜೆ ಎಲ್ಲ ಮಾಡಿಸ್ಬೇಕಿತ್ತು. ಹಾಗಾಗಿ ಅಷ್ಟರಲ್ಲಿ ಅಮ್ಮ ಬಂದರು. ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಎಷ್ಟು ಬೇಕು ಅಷ್ಟೇ ನಾನು ನೈವೇದ್ಯಕ್ಕೆ ಒಬ್ಬಟ್ಟನ್ನು ಮಾಡ್ಕೊಂಡಿದ್ದಂಥದ್ದು. ಅದಾದಮೇಲೆ ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಅಮ್ಮನೇ ಮಾಡಿಕೊಟ್ರು ನನಗೆ. ಪ್ರತಿ ವರ್ಷವೂ ಅಷ್ಟೇ ಅವರೇ ಬಂದು ಅವತ್ತಿನ ದಿನ ಅಡುಗೆ ಊಟಗಳನ್ನೆಲ್ಲ ಮಾಡೋ ಅಂಥದ್ದು. ಯಾಕೆ ಅಂತ ಅಂದರೆ ಅವ್ರಿಗೂ ಗೊತ್ತಿದೆ ಅಲ್ವಾ. ಹಂಗಾಗಿ ಸ್ವಲ್ಪ ಈಚೆನೂ ನೋಡ್ಕೊಬೇಕು ಮತ್ತು ಇನ್ನು ಅಡುಗೆ ಮನೆಯಲ್ಲೂ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ಅವ್ರು ಬಂದಮೇಲೆ ಇಲ್ಲಿ ಸ್ವಲ್ಪ ಏನಿದೆ ಅಡುಗೆ ಕೆಲಸಗಳು ಅದನ್ನು ನನಗೆ ಮಾಡಿಕೊಡ್ತಾರೆ. ಇನ್ನು ಏನಂದರೆ ಯೂಶ್ವಲಾಗಿ ಎಲ್ಲರೂ ಸಂಜೆ ಹೋಗಿ ಕುಂಕುಮಕ್ಕೆ ಕರೆದು ಬರ್ತಾರೆ. ಬಟ್ ನಾನೇನಂದರೆ ಮನೆಯಲ್ಲಿ ಮಗು ಇರೋದ್ರಿಂದ ನಾನು ಕರೆಯೋದಕ್ಕೆ ಹೋದಾಗ ಮತ್ತೆ ಸಂಜೆ ಟೈಮಲ್ಲಿ ಕುಂಕುಮಕ್ಕೆ ಯಾರಾದರೂ ಬರ್ತಾನೆ ಇರ್ತಾರೆ. ಆವಾಗ ನಾನು ಕೊಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಅಮ್ಮ ಬಂದ ತಕ್ಷಣ ನಾನು ಬೆಳಗ್ಗೆನೇ ಯಾರ್ಯಾರನ್ನ ಕರಿಬೇಕು ಅಂತ ಅಂದ್ಕೊಂಡಿರ್ತೀನಿ ಅವ್ರ ಮನೆಗಳಿಗೆಲ್ಲ ಹೋಗಿ ಬೆಳಗ್ಗೆನೇ ನಾನು ಕುಂಕುಮನ ಇಟ್ಕೊಂಡು ಅವ್ರನ್ನೂ ಕರೆದುಬಿಟ್ಟು ನಾನು ಬಂದುಬಿಡ್ತೀನಿ. ಇನ್ನು ಸಂಜೆ ನಾನು ಎಲ್ಲೂ ಹೋಗೋಷ್ಟಿರಲ್ಲ. ಬಂದವ್ರಿಗೆ ಮಾತ್ರ ನಾನು ಕುಂಕುಮನ ಕೊಟ್ಕೋತಾ ಹೋಗ್ತೀನಿ. ಇನ್ನು ನನ್ನ ಮಗನಿಗೂ ಸಹ ಸ್ನಾನನ ಮಾಡಿಸಿ ಅವನ ಕೈಯಿಂದ ದೇವರಿಗೆ ಪೂಜೆನ ಮಾಡಿಸಿ ಅವನನ್ನು ಮಲಗಿಸಿದ್ದಾಯಿತು. ಅವ್ನು ಮಲ್ಕೊಂಡ್ರೆ ಸ್ವಲ್ಪ ಕೆಲಸಗಳು ನಾನು ಫ್ರೀಯಾಗಿ ಮಾಡ್ಕೊಬೋದು. ಇನ್ನು ಕೆಲಸ ಮಾಡ್ತಾ ನೋಡ್ತಿದ್ದಂಗೆ ಸಂಜೆ ಆಗೇ ಹೋಯಿತು. ಇನ್ನು ಬರೋರಿಗೆ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಬೇಕಿತ್ತು. ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಆವತ್ತಿನ ದಿನ ಮಳೆ ಇರಲಿಲ್ಲ. ನಿಜವಾಗ್ಲೂ ಅದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಬಟ್ ಮಳೆ ಬರೋ ಥರನೇ ಆಗಿತ್ತು. ಬಟ್ ಆದರೆ ಮಳೆ ಬರಲಿಲ್ಲ. ಬೇರೆ ಕಡೆ ಬಂತೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಏರಿಯಾದಲ್ಲಿ ಮಳೆ ಬಂದಿರಲಿಲ್ಲ. ಗುರುವಾರ ಬಂದಿದ್ದ ಮಳೆ ನೆನೆಸ್ಕೊಂಡ್ರೆ ಎಲ್ಲ ಹಬ್ಬದ ದಿನ ಇದೇ ಥರ ಮಳೆ ಬಂದುಬಿಡುತ್ತೋ ಅಂತ ಅನ್ನಿಸ್ತಾಯಿತ್ತು. ಯಾಕೆಂದರೆ ಈ ಥರ ಹಬ್ಬಗಳು ಮಾಡುವಾಗ ಅದರಲ್ಲೂ ಕುಂಕುಮಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮಳೆ ಬಂದರೆ ಒಂಥರ ಹಿಂಸೆ ಅನ್ನಿಸ್ಬಿಡ್ತಾರೆ. ಹಬ್ಬ ಅಂತ ಅಂದಮೇಲೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿ ಕುಂಕುಮಕ್ಕೆ ಕರಿಯಾಗಿ ಬರ್ತಾರೆ. ಈ ಮಳೆಯಲ್ಲಿ ಓಡಾಡಬೇಕು ಅಂದರೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ. ಬಟ್ ಅವತ್ತು ಮಳೆ ಬಂದಿರಲಿಲ್ಲ. ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಒಂದು ಪೂಜೆ ಮಾಡೋದಿದೆ ಅಲ್ವಾ. ಹಾಗಾಗಿ ಸಂಜೆ ನಾನು ಒಂದು 5 ಗಂಟೆ ಹಂಗೆಲ್ಲ ಕುಂಕುಮಕ್ಕೆ ಕೊಡೋದಕ್ಕೆಲ್ಲ ರೆಡಿ ಮಾಡಿ ದೇವರಿಗೆ ದೀಪನ ಹಚ್ಚಿ ಪೂಜೆನ ಮಾಡಿಕೊಂಡೆ. ನಾನು ಸಿಂಪಲ್ಲಾಗೆ ಕುಂಕುಮಕ್ಕೆ ಎಲೆ ಅಡಿಕೆ ಬಟ್ಲು ಅಡಿಕೆನ ಇಟ್ಟು ಮತ್ತು 2 ಬಾಳೆಹಣ್ಣ ಇಟ್ಟು 4 ಬಳೆನ ಇಟ್ಟು ನಾನು ಕುಂಕುಮನ ಕೊಟ್ಕೊತೀನಿ. ಇಷ್ಟೇ ಸಿಂಪಲ್ಲಾಗೆ ಪ್ರತಿ ವರ್ಷವೂ ಮಾಡೋ ಅಂಥದ್ದು. ಇನ್ನು ಕುಂಕುಮಕ್ಕೆ ಬಂದವ್ರಿಗೆಲ್ಲ ನಮ್ಮ ಖುಷಿನೇ ಕುಂಕುಮನ ಕೊಟ್ಟಳು. ಯಾಕೆ ಅಂತ ಅಂದರೆ ಅವಳು ಈ ಥರ ಕೆಲಸದಲ್ಲೆಲ್ಲ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಳೆ. ನಾನು ಅಷ್ಟೇ ಅವಳನ್ನೇ ಮುಂದೆ ಬಿಡ್ತೀನಿ. ಯಾಕೆಂದರೆ ಕಲ್ತ್ಕೊಳ್ಳಿ, ಈಗಿನಿಂದ ಈ ಥರದ್ದನ್ನೆಲ್ಲ ಇಂಟ್ರೆಸ್ಟಿಂದ ಕಲಿತ್ರೆ ತುಂಬ ಒಳ್ಳೆಯ ವಿಚಾರ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವಳೇ ಕೊಟ್ಟಳು. ಇನ್ನು ಎಲ್ಲರೂ ನಾನು ಕರೆದಿರೋರೆಲ್ಲ ಬಂದು ಹೋದ್ಮೇಲೆ ಲಾಸ್ಟಲ್ಲಿ ದೇವರಿಗೆ ನಾನು ಕೆಂಪು ಆರತಿನ ಮಾಡಿ ಅಲ್ಲಿಗೆ ಆವತ್ತಿನ ದಿನದ ಪೂಜೆ ಮುಗೀತು ಅಂತಲೇ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ಕೆಂಪು ಆರತಿ ಮಾಡಿಕೊಂಡ್ರೆ ಅದು ದೇವರಿಗೆ ದೃಷ್ಟಿನ ತೆಗ್ದಾಗೆ. ಇನ್ನು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಹಬ್ಬ ಮಾಡಿದ್ದು. ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಮತ್ತಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಇನ್ನು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವ್ಲಾಗು ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.